ಇಂದು ಮತ್ತು ನಾಳೆ ಸಿಇಟಿ ಪರೀಕ್ಷೆ ನಡೆಯಲಿದೆ. ಸಿಇಟಿಗೆ 3,30,000 ಅಭ್ಯರ್ಥಿಗಳು ಈಗಾಗಲೇ ನೋಂದಣಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ರಾಜ್ಯದ 745 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಇವತ್ತು ಮತ್ತು ನಾಳೆ ಸಿಇಟಿ ಪರೀಕ್ಷೆ. ಬೆಂಗಳೂರಿನಲ್ಲಿ 163 ಕೇಂದ್ರಗಳಿದೆ. ಆ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತೆ. 2 ಗಂಟೆ ಮುಂಚಿತವಾಗಿ ಅಭ್ಯರ್ಥಿಗಳು ಬರಬೇಕು. ಜೊತೆಯಲ್ಲಿ ಯಾವ ರೀತಿಯ ವಸ್ತ್ರ ಸಂಹಿತೆ ಇರಬೇಕು ಇದೆಲ್ಲವನ್ನು ಕೂಡ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ಡ್ರೆಸ್ ಕೋಡ್ ಅನ್ನು ಪರಿಶೀಲಿಸಿ ಆ ನಂತರ ಅಭ್ಯರ್ಥಿಗಳನ್ನ ಪರೀಕ್ಷಾ ಕೇಂದ್ರದ ಒಳಗೆ ಬಿಡಲಾಗುತ್ತೆ. ಹಾಗಾಗಿ ಅಭ್ಯರ್ಥಿಗಳು ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಕೂಡ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತಹ ರೀತಿಯಲ್ಲಿ, ಆದೇಶ ನೀಡಿರುವಂತಹ ರೀತಿಯಲ್ಲಿ ಡ್ರೆಸ್ ಕೋಡ್ಗಳನ್ನು ಮಾಡಬೇಕು. ಆ ರೀತಿಯ ಬಟ್ಟೆಗಳನ್ನು ಹಾಕೊಂಡು ಬರಬೇಕು ಅನ್ನುವಂಥ ಸೂಚನೆಯನ್ನ ಕೂಡ ನೀಡಲಾಗಿದೆ. ಜೊತೆಗೆ 2 ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ಬರಬೇಕು ಅನ್ನುವಂಥ ಸೂಚನೆಯನ್ನ ಕೂಡ ಈಗ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ಇವತ್ತಿನಿಂದ ಸಿಇಟಿ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಒಂದಷ್ಟು ರೂಲ್ಸ್ ಇದೆ. ಡ್ರೆಸ್ ಕೋಡ್ ಬಹಳ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಿರೋದು. ಏನೇನು ರೂಲ್ಸ್ ತಂದಿದ್ದಾರೆ, ಅದರ ಜೊತೆಯಲ್ಲಿ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಡೀಟೇಲ್ಸ್ ಏನಿದೆ? ಅಶ್ವಿನಿ, ವೃತ್ತಿಪರ ಕೋರ್ಸ್ಗೆ ಪ್ರವೇಶತೆಗಾಗಿ ಈ ಒಂದು ಸಿಇಟಿ ಪರೀಕ್ಷೆ ನಡೀತಿದೆ ಇಂದು ಮತ್ತು ನಾಳೆ. ಹೀಗಾಗಿ ಕೆಇ ಬೋರ್ಡ್ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. 3,30,000 ಅಧಿಕ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. 745ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿದೆ. ಹೀಗಾಗಿ ಸೂಕ್ತ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ವೆಬ್ಕಾಸ್ಟಿಂಗ್ ವ್ಯವಸ್ಥೆ, ಮತ್ತೊಂದು ಕಡೆ CCTV ಕಣ್ಗಾವಲು, ಯಾಕಂದರೆ ಯಾವುದೇ ನಕಲು ಆಗದಂತೆ ಸೂಕ್ತ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಮತ್ತೊಂದು ಕಡೆ ವಸ್ತ್ರ ಸಂಹಿತೆ ಜಾರಿ ಮಾಡಿದ್ದಾರೆ. ಡ್ರೆಸ್ ಕೋಡ್ ಜಾರಿ ಮಾಡಿದರೆ ನೀವು ಫುಲ್ ತೋಳು ಹಾಕಂಗೆ ಬರೋಂಗಿಲ್ಲ, ಹಾಫ್ ಶರ್ಟ್ ಹಾಕೊಂಡು ಬರಬೇಕು. ಜೀನ್ಸ್ ಪ್ಯಾಂಟ್ಗಳನ್ನು ನಿಷೇಧ ಮಾಡಿದರೆ, ಹೆಚ್ಚು ಪಾಕೆಟ್ ಇರುವ ಶರ್ಟ್ ಆಯಿತು, ಜೀನ್ಸ್ ಆಯಿತು, ಪ್ಯಾಂಟ್ ಆಯಿತು ಹಾಕಿಕೊಂಡು ಬರೋಂಗಿಲ್ಲ ಅಂತ ನಮ್ಮ ಕಡೆ ಆದೇಶದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತು ಶೂ ಅನ್ನು ನಿಷೇಧ ಮಾಡಿದ್ದಾರೆ. ಮತ್ತೊಂದು ಕಡೆ ಎಲೆಕ್ಟ್ರಾನಿಕ್ ಐಟಮ್ಸ್, ಬ್ಲೂಟೂತು, ಇಯರ್ಫೋನ್ಸ್ ಯಾವುದೂ ತರಂಗಿಲ್ಲ ಅಂತ ಕಡೆ ಮೆನ್ಷನ್ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಬಾರಿ ಡ್ರೆಸ್ ಕೋಡ್ ವಿಚಾರವಾಗಿ ಅಧಿಕಾರಿಗಳನ್ನು ಪರೀಕ್ಷಾ ಕೇಂದ್ರಗಳಲ್ಲಿ ನೇಮಕ ಮಾಡಿದ್ದಾರೆ. ಯಾಕಂದರೆ ಡ್ರೆಸ್ ಕೋಡ್ ವಿಚಾರವಾಗಿ ತುಂಬ ಗೊಂದಲ ಗೂಡಾಗ್ತಿತ್ತು ಪ್ರತಿಯೊಂದು ಈ ಸಿಇಟಿ ಎಕ್ಸಾಮ್ ನಡೆಸುವಾಗ. ಹೀಗಾಗಿ ಆಯಾ ಕೇಂದ್ರಗಳಲ್ಲಿ, ಪರೀಕ್ಷಾ ಕೇಂದ್ರಗಳಲ್ಲಿ ವಸ್ತ್ರ ಸಹಿತ ಅಧಿಕಾರಿ ಒಬ್ಬರು ಇರಲಿದ್ದಾರೆ. ಎಲ್ಲವನ್ನ ಚೆಕ್ ಮಾಡ್ತಿದ್ದಾರೆ, ಪರಿಶೀಲನೆ ಮಾಡ್ತಾರೆ. ಹೀಗಾಗಿ ವಿದ್ಯಾರ್ಥಿಗಳು 2 ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ಬರಬೇಕಾಗುತ್ತೆ. ಎಲ್ಲ ರೀತಿಯ ಚೆಕಿಂಗ್ ವ್ಯವಸ್ಥೆ ಇರುತ್ತೆ. ಯಾಕಂದರೆ ಕೆಇ ಬೋರ್ಡು ತುಂಬ ಅಚ್ಚುಕಟ್ಟಾಗಿ ಈ ಒಂದು ಪರೀಕ್ಷೆ ನಡೆಸುತ್ತೆ. ಆ ಒಂದು ದೃಷ್ಟಿಯಿಂದ ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಒಟ್ಟು 3,30,000 ಅಧಿಕ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. ಬೆಂಗಳೂರಲ್ಲಿ 163 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತೆ. ಹೀಗಾಗಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾಕಂದರೆ ವೃತ್ತಿಪರ ಕೋರ್ಸ್ಗಳಾಗಿ ಈ ಒಂದು ಪ್ರವೇಶತೆಗಾಗಿ ಈ ಒಂದು ಪರೀಕ್ಷೆ ನಡೆಯುತ್ತೆ. ಹೀಗಾಗಿ ವಿದ್ಯಾರ್ಥಿಗಳು ಸಹ ಬೇಗ ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕಾಗತ್ತೆ. ಯಾಕಂದರೆ ಲೇಟಾಗಿ ಹೋದರೆ ತುಂಬ ಸಮಸ್ಯೆ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಬೇಗ ಬನ್ನಿ. ಒಂದು ಕಡೆ ಪ್ರವೇಶತೆಗಾಗಿ ಈ ಒಂದು ಪರೀಕ್ಷೆ ನಡೀತಿದೆ, ಕೈಗೊಂಡಿದ್ದಾರೆ. ಅಶ್ವಿನಿ, ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇಂದು ಮತ್ತು ನಾಳೆ ಸಿಇಟಿ ಪರೀಕ್ಷೆ ನಡೆಯಲಿದೆ. ಸಿಇಟಿಗೆ 3,30,000 ಅಭ್ಯರ್ಥಿಗಳು ಈಗಾಗಲೇ ನೋಂದಣಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ರಾಜ್ಯದ 745 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಇವತ್ತು ಮತ್ತು ನಾಳೆ ಸಿಇಟಿ ಪರೀಕ್ಷೆ. ಬೆಂಗಳೂರಿನಲ್ಲಿ 163 ಕೇಂದ್ರಗಳಿದೆ. ಆ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತೆ. 2 ಗಂಟೆ ಮುಂಚಿತವಾಗಿ ಅಭ್ಯರ್ಥಿಗಳು ಬರಬೇಕು. ಜೊತೆಯಲ್ಲಿ ಯಾವ ರೀತಿಯ ವಸ್ತ್ರ ಸಂಹಿತೆ ಇರಬೇಕು ಇದೆಲ್ಲವನ್ನು ಕೂಡ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ಡ್ರೆಸ್ ಕೋಡ್ ಅನ್ನು ಪರಿಶೀಲಿಸಿ ಆ ನಂತರ ಅಭ್ಯರ್ಥಿಗಳನ್ನ ಪರೀಕ್ಷಾ ಕೇಂದ್ರದ ಒಳಗೆ ಬಿಡಲಾಗುತ್ತೆ. ಹಾಗಾಗಿ ಅಭ್ಯರ್ಥಿಗಳು ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಕೂಡ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತಹ ರೀತಿಯಲ್ಲಿ, ಆದೇಶ ನೀಡಿರುವಂತಹ ರೀತಿಯಲ್ಲಿ ಡ್ರೆಸ್ ಕೋಡ್ಗಳನ್ನು ಮಾಡಬೇಕು. ಆ ರೀತಿಯ ಬಟ್ಟೆಗಳನ್ನು ಹಾಕೊಂಡು ಬರಬೇಕು ಅನ್ನುವಂಥ ಸೂಚನೆಯನ್ನ ಕೂಡ ನೀಡಲಾಗಿದೆ. ಜೊತೆಗೆ 2 ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ಬರಬೇಕು ಅನ್ನುವಂಥ ಸೂಚನೆಯನ್ನ ಕೂಡ ಈಗ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ಇವತ್ತಿನಿಂದ ಸಿಇಟಿ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಒಂದಷ್ಟು ರೂಲ್ಸ್ ಇದೆ. ಡ್ರೆಸ್ ಕೋಡ್ ಬಹಳ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಿರೋದು. ಏನೇನು ರೂಲ್ಸ್ ತಂದಿದ್ದಾರೆ, ಅದರ ಜೊತೆಯಲ್ಲಿ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಡೀಟೇಲ್ಸ್ ಏನಿದೆ?
ಅಶ್ವಿನಿ ವೃತ್ತಿಪರ ಕೋರ್ಸ್ಗೆ ಪ್ರವೇಶತೆಗಾಗಿ ಈ ಒಂದು ಸಿಇಟಿ ಪರೀಕ್ಷೆ ನಡೀತಿದೆ ಇಂದು ಮತ್ತು ನಾಳೆ. ಹೀಗಾಗಿ ಕೆಇ ಬೋರ್ಡ್ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. 3,30,000 ಅಧಿಕ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. 745ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿದೆ. ಹೀಗಾಗಿ ಸೂಕ್ತ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ವೆಬ್ಕಾಸ್ಟಿಂಗ್ ವ್ಯವಸ್ಥೆ, ಮತ್ತೊಂದು ಕಡೆ CCTV ಕಣ್ಗಾವಲು, ಯಾಕಂದರೆ ಯಾವುದೇ ನಕಲು ಆಗದಂತೆ ಸೂಕ್ತ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಮತ್ತೊಂದು ಕಡೆ ವಸ್ತ್ರ ಸಂಹಿತೆ ಜಾರಿ ಮಾಡಿದ್ದಾರೆ, ಡ್ರೆಸ್ ಕೋಡ್ ಜಾರಿ ಮಾಡಿದರೆ ನೀವು ಫುಲ್ ತೋಳು ಹಾಕಂಗೆ ಬರೋಂಗಿಲ್ಲ, ಹಾಫ್ ಶರ್ಟ್ ಹಾಕೊಂಡ್ ಬರಬೇಕು. ಜೀನ್ಸ್ ಪ್ಯಾಂಟ್ಗಳನ್ನು ನಿಷೇಧ ಮಾಡಿದರೆ, ಹೆಚ್ಚು ಪಾಕೆಟ್ ಇರುವ ಶರ್ಟ್ ಆಯಿತು, ಜೀನ್ಸ್ ಆಯಿತು, ಪ್ಯಾಂಟ್ ಆಯಿತು ಹಾಕಿಕೊಂಡು ಬರೋಂಗಿಲ್ಲ ಅಂತ ನಮ್ಮ ಕಡೆ ಆದೇಶದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತು ಶೂ ಅನ್ನು ನಿಷೇಧ ಮಾಡಿದ್ದಾರೆ. ಮತ್ತೊಂದು ಕಡೆ ಎಲೆಕ್ಟ್ರಾನಿಕ್ ಐಟಮ್ಸ್, ಬ್ಲೂಟೂತು, ಇಯರ್ಫೋನ್ಸ್ ಯಾವುದೂ ತರಂಗಿಲ್ಲ ಅಂತ ಕಡೆ ಮೆನ್ಷನ್ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಬಾರಿ ಡ್ರೆಸ್ ಕೋಡ್ ವಿಚಾರವಾಗಿ ಅಧಿಕಾರಿಗಳನ್ನು ಪರೀಕ್ಷಾ ಕೇಂದ್ರಗಳಲ್ಲಿ ನೇಮಕ ಮಾಡಿದ್ದಾರೆ. ಯಾಕಂದರೆ ಡ್ರೆಸ್ ಕೋಡ್ ವಿಚಾರವಾಗಿ ತುಂಬ ಗೊಂದಲ ಗೂಡಾಗ್ತಿತ್ತು ಪ್ರತಿಯೊಂದು ಈ CET ಎಕ್ಸಾಮ್ ನಡೆಸುವಾಗ. ಹೀಗಾಗಿ ಆಯಾ ಕೇಂದ್ರಗಳಲ್ಲಿ, ಪರೀಕ್ಷಾ ಕೇಂದ್ರಗಳಲ್ಲಿ ವಸ್ತ್ರ ಸಹಿತ ಅಧಿಕಾರಿ ಒಬ್ಬರು ಇರಲಿದ್ದಾರೆ, ಎಲ್ಲವನ್ನ ಚೆಕ್ ಮಾಡ್ತಿದ್ದಾರೆ, ಪರಿಶೀಲನೆ ಮಾಡ್ತಾರೆ. ಹೀಗಾಗಿ ವಿದ್ಯಾರ್ಥಿಗಳು 2 ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ಬರಬೇಕಾಗುತ್ತೆ. ಎಲ್ಲ ರೀತಿಯ ಚೆಕಿಂಗ್ ವ್ಯವಸ್ಥೆ ಇರುತ್ತೆ. ಯಾಕಂದರೆ KE ಬೋರ್ಡು ತುಂಬ ಅಚ್ಚುಕಟ್ಟಾಗಿ ಈ ಒಂದು ಪರೀಕ್ಷೆ ನಡೆಸುತ್ತೆ. ಆ ಒಂದು ದೃಷ್ಟಿಯಿಂದ ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಒಟ್ಟು 3,30,000 ಅಧಿಕ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. ಬೆಂಗಳೂರಲ್ಲಿ 163 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತೆ. ಹೀಗಾಗಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾಕಂದರೆ ವೃತ್ತಿಪರ ಕೋರ್ಸ್ಗಳಾಗಿ ಈ ಒಂದು ಪ್ರವೇಶತೆಗಾಗಿ ಈ ಒಂದು ಪರೀಕ್ಷೆ ನಡೆಯುತ್ತೆ. ಹೀಗಾಗಿ ವಿದ್ಯಾರ್ಥಿಗಳು ಸಹ ಬೇಗ ಪರೀಕ್ಷೆ ಕೇಂದ್ರಕ್ಕೆ ಹೋಗಬೇಕಾಗತ್ತೆ. ಯಾಕಂದರೆ ಲೇಟಾಗಿ ಹೋದರೆ ತುಂಬ ಸಮಸ್ಯೆ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಬೇಗ ಬನ್ನಿ. ಒಂದು ಕಡೆ ಪ್ರವೇಶಾತಿಗಾಗಿ ಈ ಒಂದು ಪರೀಕ್ಷೆ ನಡೀತಿದೆ, ಕೈಗೊಂಡಿದ್ದಾರೆ ಅಶ್ವಿನಿ. ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇಂದು ಮತ್ತು ನಾಳೆ CET ಪರೀಕ್ಷೆ ನಡೆಯಲಿದೆ. CETಗೆ 3,30,000 ಅಭ್ಯರ್ಥಿಗಳು ಈಗಾಗಲೇ ನೋಂದಣಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ರಾಜ್ಯದ 745 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ ಇವತ್ತು ಮತ್ತು ನಾಳೆ CET ಪರೀಕ್ಷೆ. ಬೆಂಗಳೂರಿನಲ್ಲಿ 163 ಕೇಂದ್ರಗಳಿದೆ. ಆ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತೆ. 2 ಗಂಟೆ ಮುಂಚಿತವಾಗಿ ಅಭ್ಯರ್ಥಿಗಳು ಬರಬೇಕು. ಜೊತೆಯಲ್ಲಿ ಯಾವ ರೀತಿಯ ವಸ್ತ್ರ ಸಂಹಿತೆ ಇರಬೇಕು, ಇದೆಲ್ಲವನ್ನು ಕೂಡ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ಡ್ರೆಸ್ ಕೋಡನ್ನು ಪರಿಶೀಲಿಸಿ ಆ ನಂತರ ಅಭ್ಯರ್ಥಿಗಳನ್ನು ಪರೀಕ್ಷಾ ಕೇಂದ್ರದ ಒಳಗೆ ಬಿಡಲಾಗುತ್ತೆ. ಹಾಗಾಗಿ ಅಭ್ಯರ್ಥಿಗಳು ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥ ರೀತಿಯಲ್ಲಿ, ಆದೇಶ ನೀಡಿರುವಂಥ ರೀತಿಯಲ್ಲಿ ಡ್ರೆಸ್ ಕೋಡ್ಗಳನ್ನು ಮಾಡಬೇಕು, ಆ ರೀತಿಯ ಬಟ್ಟೆಗಳನ್ನು ಹಾಕೊಂಡು ಬರಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ. ಜೊತೆಗೆ 2 ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ಬರಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಈಗ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ಇವತ್ತಿನಿಂದ CET ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಒಂದಷ್ಟು ರೂಲ್ಸ್ ಇದೆ, ಡ್ರೆಸ್ ಕೋಡ್ ಬಹಳ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಿರೋದು. ಏನೇನು ರೂಲ್ಸ್ ತಂದಿದ್ದಾರೆ, ಅದರ ಜೊತೆಯಲ್ಲಿ